I am Professor P.M.Chougala, writer, YouTuber and lecturer in economics. Dear student friends, in this video I am going to discuss on BA first semester economics degree honors syllabus English and in Kannada medium on DSC I and DSC II. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಎಪಿಸೋಡ್ನಲ್ಲಿ ನಾವು BA ಪ್ರಥಮ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರುವಂತೆ ಎಕನಾಮಿಕ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದು ಮುಖ್ಯವಾಗಿ ಆನರ್ಸ್ ಅರ್ಥಶಾಸ್ತ್ರ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ DSC I ಮತ್ತು DSC II ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಪಠ್ಯಕ್ರಮವನ್ನು ನೋಡುವಂಥ ಕಾರ್ಯವನ್ನು ಮಾಡೋಣ. ಅದಕ್ಕಿಂತಲೂ ಮುಖ್ಯವಾಗಿ ಆತ್ಮೀಯರೇ, ಅರ್ಥಶಾಸ್ತ್ರ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್ ಫಾರ್ ಸೆಲೆಕ್ಟಿಂಗ್ ದಿ ಎಕನಾಮಿಕ್ಸ್ ಆ್ಯಸ್ ಅ ಕೋರ್ ಸಬ್ಜೆಕ್ಟ್. Okay friends, let's start discussion. See, the program or the course structure in this episode we will discuss on these all aspects: program and course structure, how the marks will be assigned for separate parameters. Okay, so as you know that the learning outcome based on curriculum framework as per the National Education Policy NEP 2020. Okay, BA Economics degree honors. Okay, this syllabus will be with effect from academic year 2021 and onwards. Okay, ಈ ಒಂದು ಪಠ್ಯಕ್ರಮ ಆತ್ಮೀಯರೇ ನೂತನ ಶಿಕ್ಷಣ ನೀತಿಯ ಅನುಸಾರ, ಅಂದರೆ ನೂತನ ಶಿಕ್ಷಣ ನೀತಿ 2020 ಇದರ ಒಂದು ಏನು ಮಾರ್ಗಸೂಚಿಗಳಿದ್ದಾವಲ್ಲ ಅದರ ಪ್ರಕಾರ ಏನಪ್ಪ ಅಂತಂದ್ರೆ ಈ ಒಂದು ಪಠ್ಯಕ್ರಮವನ್ನು ರಚನೆ ಮಾಡಲಾಗಿದೆ. ಆ್ಯಂಡ್ ಇದು ತಮಗೆಲ್ಲ ಗೊತ್ತಿರುವಂತೆ ಭಾರತದಲ್ಲಿಯೇ ನಮ್ಮ ರಾಜ್ಯ ಕರ್ನಾಟಕ ಮೊಟ್ಟ ಮೊದಲ ಬಾರಿಗೆ ಈ ನೂತನ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿರ್ತಕ್ಕಂಥ ಹೆಮ್ಮೆಗೆ ಪಾತ್ರವಾಗಿದೆ. ಸೊ ಆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಮಾರ್ಗಸೂಚಿಯ ಅನ್ವಯವಾಗಿ ಏನಪ್ಪ ಅಂತಂದರೆ ಶೈಕ್ಷಣಿಕ ವರ್ಷ 2021-22 ಮತ್ತು ತರುವಾಯ ಇದನ್ನು ಜಾರಿಗೆ ತರಲಾಗಿದೆ. ಓಕೆ, ದೆನ್ ಈಗ ಸಿ ಹಿಯರ್ ಕಂಟಿನ್ಯೂಯಸ್ ಇಂಟರ್ನಲ್ ಇವಾಲ್ಯುವೇಷನ್ ಆ್ಯಂಡ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್. ಓಕೆ, ದಿ ಪ್ರೊಸೆಸ್ ಆಗಿರ್ತದೆ ಅನ್ನುವಂಥದ್ದನ್ನು ಒಂದಿಷ್ಟು ನೋಡ್ಕೊಂಡು ಹೋಗೋಣ. ಸೊ ಆ್ಯಸ್ ಯು ನೋ ದಟ್ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವಾಲ್ಯುವೇಷನ್. ಓಕೆ, ಸೊ ಯು ಕ್ಯಾನ್ ರೀಡ್ ದೀಸ್ ಆಲ್ ಆಸ್ಪೆಕ್ಟ್ಸ್. ಇವೆಲ್ಲ ನೀವು ಓದ್ಕೊಳ್ಳಿ. ಓಕೆ, ಒನ್ಸ್ ಅಗೇನ್ ಫಾರ್ ಯುವರ್ ಕನ್ವೀನಿಯನ್ಸ್ ಐ ವಿಲ್ ರೀಡ್ ಔಟ್ ಇಟ್. ಟೋಟಲ್ ಮಾರ್ಕ್ಸ್ ಫಾರ್ ಈಚ್ ಕೋರ್ಸ್ ಶಾಲ್ ಬಿ ಬೇಸ್ಡ್ ಆನ್ ಕಂಟಿನ್ಯೂಯಸ್ ಅಸೆಸ್ಮೆಂಟ್. ಓಕೆ, and term and examination as per the decision of the Karnataka State Higher Education Council. It is necessary to have uniform pattern. Instead of 30-70 it become 40-60. Okay, I will clarify again this one. Andre this is for formative assessment 40 marks and for summative assessment 60 marks. Okay, instead of this one. Okay, for CIA and semester and examination respectively among all the universities. Okay, they are affiliated and autonomous colleges. Okay, ಎಲ್ಲ ಕರ್ನಾಟಕದಾದ್ಯಂತ ಇರ್ತಕ್ಕಂತಹ ಈ ಪ್ರಸ್ತುತ ಮುಂದೆ ದೇಶಾದ್ಯಂತ ಎಲ್ಲ ಕಡೆಗೂ ಕೂಡ ಇದೇ ಥರನಾಗಿರ್ತಕ್ಕಂಥ ಒಂದು ಪಠ್ಯಕ್ರಮ ಇರ್ತದೆ, ಇದೇ ಥರನಾಗಿರ್ತಕ್ಕಂಥ ಮೌಲ್ಯಮಾಪನ ಪ್ರಕ್ರಿಯೆಗಳು ಕೂಡ ಇರ್ತದೆ ಅಂತಕ್ಕಂಥದ್ದು. ಓಕೆ, ಸಿ ಹೌ ದಿ ಮಾರ್ಕ್ಸ್ ವಿಲ್ ಬಿ ಅಸೈನ್ಡ್. ಓಕೆ, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವಾಲ್ಯುವೇಷನ್ ಫಾರ್ ದಿಸ್ 10 marks and internal assessment test for 20 marks. Okay, so here and semester and examination not 70, that is 60 marks. Okay, instead of 70 60 marks are there. And then the total see here the internal assessment test. Okay, this is 20 marks. This is also there is no change in this. ಈ 20 ಮಾರ್ಕ್ಸ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆದರೆ ಇದರಲ್ಲಿ ಏನಾಗಿದೆ ಅಂತಂದರೆ ಇನ್ ಅಡಿಷನ್ ಟು ದ್ಯಾಟ್ 10 ಮಾರ್ಕ್ಸ್ 10 ಮಾರ್ಕ್ಸು ಮತ್ತೆ ಆ್ಯಡ್ ಆಗಿದೆ.
ಓಕೆ, ಅದು ಹೇಗೆ ಅನ್ನುವಂಥದ್ದನ್ನು ಮುಂದೆ ಚರ್ಚೆ ಮಾಡೋಣ. ಓಕೆ, ಸೊ ಟೋಟಲ್ ಎಷ್ಟು ಆಯ್ತಪ್ಪ ಅಂತಂತಂದರೆ 100 ಮಾರ್ಕ್ಸ್ ಆಗುತ್ತೆ. ಸೊ ದಿ A + B ಬಿಕಮ್ ನಾಟ್ 30, ದಿಸ್ ಬಿಕಮ್ 40, 10 + 10 + 20, ಓಕೆ 40. ಸೊ ಎಷ್ಟಾಯ್ತು ಈಗ 40 ಅನುಪಾತ 20 60ರಂತೆ 40 ಮಹಾವಿದ್ಯಾಲಯದಲ್ಲಿ ಆಂತರಿಕ ಅಂಕಗಳನ್ನು ನೀಡಿದರೆ ನೀವು ಸೆಮಿಸ್ಟರ್ ಎಂಡ್ ಎಕ್ಸಾಮ್ನಲ್ಲಿ 60 ಅಂಕಗಳಿಗೆ ಪರೀಕ್ಷೆಯನ್ನು ಬರಿತಾ ಇದ್ದೀರಿ. ಓಕೆ, ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ವಾಟ್ ದಿ ಅಸೆಸ್ಮೆಂಟ್ ಪ್ರೊಸೆಸ್ ಆ್ಯಂಡ್ ದಿ abbreviation related aspect. Okay, go through this one. Then this chat is most important. If you have understood this one, you will be get more marks and very favorable to get more marks. ಈ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಸೊ ಸಿ ಹಿಯರ್ the component 1 and component 2 are the most important, and along with that one the session test, see here the seminar and other, it means case study, assignment, field work, project work, academic economics quiz, review of the books, etc. These all include what, how much, 10 marks. Okay, and then seminar 10 marks, and session test component 1 and component 2, okay, each 10 marks, so 20 marks. So 20 plus 10 plus 10 plus total 40 marks. Okay, so this is the at present the evaluation process. ಪ್ರಸ್ತುತ ಇರತಕ್ಕಂಥ ಮೌಲ್ಯಮಾಪನ ಒಂದು ಪ್ರಕ್ರಿಯೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ದರಿಂದ ಇದು ಏನಿದೆಯಪ್ಪ ಅಂತಂತಂದರೆ 40:60 ಈ ಅನುಪಾತದಲ್ಲಿ ಏನಪ್ಪ ಅಂತಂದರೆ 40 ಮಹಾವಿದ್ಯಾಲಯದಲ್ಲಿ ನಿಮಗೆ ಅಂಕಗಳು ಸಿಗ್ತದೆ at ಕಾಲೇಜ್ ಲೆವೆಲ್, and for 60 marks the universities will be go for conducting the examination. Okay, yes, then this is also assigning the marks and syllabi. Okay, so the title of this syllabi, just one second ನೋಡ್ಕೊಂಬಿಡಿ. ಸೊ ದಿ ಪ್ರೋಗ್ರಾಮ್ ಸ್ಟ್ರಕ್ಚರ್ ಅಂದರೆ ಈ ಒಂದು ಕೋರ್ಸ್ನ ಒಂದು ಸಂರಚನೆ ಹೇಗಿರ್ತದೆ ಅನ್ನುವಂಥದ್ದನ್ನು ಒಂದಿಷ್ಟು ನೋಡ್ಕೊಂಡು ಹೋಗೋಣ. ಸೊ ದಿ ಫಾಲೋವಿಂಗ್ ಪ್ರೋಗ್ರಾಮ್ ಸ್ಟ್ರಕ್ಚರ್ ಫಾರ್ BA ಆನರ್ಸ್ ಎಕನಾಮಿಕ್ಸ್. ಆನರ್ಸ್ ಯಾಕಂತಾರೆ ಅಂತಂತಂದರೆ ಇಲ್ಲಿ ಒಂದು ಮೇಜರು ಒಂದು ಮೈನರ್ ಸಬ್ಜೆಕ್ಟು ಬರ್ತದೆ, ಹೌದಾ, ಅದಕ್ಕಾಗಿ ಇಲ್ಲಿ ಆನರ್ಸ್ ಅಂತ ಹೇಳಿ ಕರೀತಾರೆ. ಸೊ ಫೈನಲಿ ನೀವು ಯಾವುದು ಸೆಲೆಕ್ಷನ್ ಮಾಡ್ಕೊಳ್ತೀರಿ ದಟ್ ಈಸ್ ಡಿಪೆಂಡ್ಸ್ ಅಪಾನ್ ಯು. ಅದ್ರ ಬಗ್ಗೆ ಆಮೇಲೆ ನಾನು ಮತ್ತೊಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ, ಈಗ ಬೇಡ. ಓಕೆ, ಸೊ ದೆನ್ ಹಿಯರ್ ದಿ ಸೆಮಿಸ್ಟರ್ ಬಿಕಮ್ ಫಸ್ಟ್ ಸೆಮಿಸ್ಟರ್. ಓಕೆ, then credits, LTP means what? L means learning, T means tutorial, P means practical. Okay, so this is known as LTP. Okay, yes, so friends here discipline core subject. yes, so ನೀವು ಅರ್ಥಶಾಸ್ತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ ಆಗಿ. ಸೊ ಇಲ್ಲೇನಪ್ಪ ಅಂತಂದ್ರೆ DSC 1 ಏನಿದೆಯೋ ಡಿಸಿಪ್ಲಿನ್ ಕೋರ್ಸ್ ಸಬ್ಜೆಕ್ಟು, ಇದಕ್ಕೆ ಸಂಬಂಧಪಟ್ಟಿರುವಂತೆ ವಿಷಯ ಅಂದರೆ ಏನಿದೆ ಟೈಟಲ್ ಅದರದ್ದು ಅಂತಂದರೆ ಬೇಸಿಕ್ ಎಕನಾಮಿಕ್ಸ್. ಈ 3 ಏನಪ್ಪ ಅಂತಂತಂದರೆ ವೀಕ್ಲಿ 3 hours ಕ್ಲಾಸ್ ಈಸ್ ಟು ಬಿ ಎಂಗೇಜ್ಡ್. ನಿಮಗೆ ಪ್ರತಿ ವಾರ 3 ಗಂಟೆಗಳ ಬೋಧನೆಯನ್ನು ಮಾಡಬೇಕು ಅಂಥೇಳಿ ಇನ್ಸ್ಟ್ರಕ್ಷನನ್ನು ಈ 3 ನಮಗೆ ಕೊಡ್ತದೆ. ಓಕೆ, ಆದರೆ ಪತ್ರಿಕೆ ಯಾವುದು? ಬೇಸಿಕ್ ಎಕನಾಮಿಕ್ಸ್ 1. ಓಕೆ, ಮೂಲಭೂತ ಅರ್ಥಶಾಸ್ತ್ರ ಪತ್ರಿಕೆ 1 ಅಂಥೇಳಿ ಇದು ಇರ್ತಕ್ಕಂಥದ್ದು. ಎಸ್, ದೆನ್ DSC-II ಯಾವುದಾಗತ್ತೆ ಇಲ್ಲಿ? DSC-II ಯಾವುದಾಗತ್ತೆ ಅಂತಂತಂದರೆ ಅಥವಾ ಡಿಸಿಪ್ಲಿನ್ ಕೋರ್ಸ್ ಸಬ್ಜೆಕ್ಟು ಯಾವುದಾಗತ್ತಪ್ಪ ಅಂತಂದರೆ ಕಂಟೆಂಪ್ರರಿ ಇಂಡಿಯನ್ ಎಕಾನಮಿ, ಸಮಕಾಲೀನ ಭಾರತದ ಆರ್ಥಿಕತೆ. ಒಂದಿಷ್ಟು ಪೆನ್ನು ಪೇಪರು ತೊಗೊಂಡು ಕೊಟ್ಟಿದ್ರೆ ಭಾಳ ಒಳ್ಳೆಯದಾಗತ್ತೆ. ಎಸ್, ಸಮಕಾಲೀನ ಭಾರತದ ಆರ್ಥಿಕತೆ. ಓಕೆ, ಸೊ ಇದನ್ನೇನು ಎಷ್ಟು ವಾರದಲ್ಲಿ ಎಷ್ಟು ಕ್ಲಾಸ್ ಬೋಧನೆ ಮಾಡಬೇಕು, ಎಷ್ಟು ಅವರ್ಸ್ ಬೋಧನೆ ಮಾಡಬೇಕು ಅಂತಂದರೆ ಇದು ಕೂಡ ಅಷ್ಟೇ, ಎಷ್ಟು 3 hours. ಓಕೆ, ದೆನ್ ಪ್ರಥಮ ಸೆಮಿಸ್ಟರ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಮ್ಮೆಗಲೇ ಇದೇನಪ್ಪ ಏನು ಇದು DSC ಅಂತ ಹೇಳ್ತಾರೆ, OEC ಅಂತ ಹೇಳ್ತಾರೆ, ಏನು ತಿಳಿತಾ ಇಲ್ಲ, ಒಂದು ಪತ್ರಿಕೆಯಲ್ಲಿ 2 ಮಾತು ಹೊಡಿತವೆ ಅಂಥೇಳಿ, ಹೌದಾ? You have more number of confusions. Okay, because in your previous course you have learned about the single subject. Okay, ಇಲ್ಲಿ ಒಂದೇ ಪತ್ರಿಕೆಯನ್ನು ಓದಿರ್ತೀರಿ, ಆದರೆ ಒಂದೊಂದು ಪತ್ರಿಕೆಯಲ್ಲಿ ಮತ್ತು ಇಲ್ಲಿ 2 ಪತ್ರಿಕೆಗಳಾಗತ್ತೆ. OEC ಅಂತೇಳಿ ಬರ್ತದೆ, ಓಪನ್ ಎಲೆಕ್ಟಿವ್ ಕೋರ್ಸ್ ಅಂಥೇಳಿ. ಸೊ ಇವೆಲ್ಲ ನೀವು ತಿಳ್ಕೊಳ್ಬೇಕಾಗತ್ತೆ. ಎಸ್, ನೀನು OEC ಬದಲು ಹೇಳಬೇಕು ಅಂತಂತಂದರೆ ನೋಡಿ, ಇಲ್ಲಿನೂ ಕೂಡ LTP ಇದೆ, ಹೌದಾ? LTP ಇದೆ ನೋಡಿ. ಇಲ್ಲಿ
ಮುಖ್ಯವಾಗಿ 3 ಪತ್ರಿಕೆಯನ್ನು ಅಳವಡಿಕೆ ಮಾಡಿದ್ದಾರೆ ಪ್ರಥಮ ಸೆಮಿಸ್ಟರ್ನಲ್ಲಿ. ಓಕೆ, ಇನ್ನು ಇದನ್ನು ಯಾರು ತೊಗೋಬೇಕಪ್ಪ, ಯಾವುದು ಈ OEC ಇದೆಯಲ್ಲ, OECಯನ್ನು ಯಾರು ತೊಗೋಬೇಕು? ವಿ ಹ್ಯಾವ್ ಟು ಸೆಲೆಕ್ಟ್ ದಿ OEC ಸಬ್ಜೆಕ್ಟ್. ಸೊ ದಿ OEC ಇಸ್ ಟು ಬಿ ಗಿವನ್ ಟು ದಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ನಾಟ್ ಸೆಲೆಕ್ಟೆಡ್ ಎಕನಾಮಿಕ್ಸ್ ಆ್ಯಸ್ ಅ ಕೋರ್ ಸಬ್ಜೆಕ್ಟ್. ಅಂಡರ್ಸ್ಟುಡ್? ಯಾರು ಅರ್ಥಶಾಸ್ತ್ರವನ್ನು ಕೋರ್ ಅಥವಾ ಒಂದು ಮೇಜರ್ ವಿಷಯವನ್ನಾಗಿ ಆಯ್ಕೆ ಮಾಡ್ಕೊಂಡಿಲ್ಲಲ್ಲ, ಅವರಿಗೆ ಮಾತ್ರ ಏನು ಕೊಡಲಿಕ್ಕೆ ಸಾಧ್ಯ ಇದೆ? OEC ವಿಷಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಹೌದಾ? ಗೊತ್ತಾಯ್ತಾ? ಮೇಜರ್ ಅರ್ಥಶಾಸ್ತ್ರ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು OECಯನ್ನು ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ ಅಂಥೇಳಿ ಸ್ಪಷ್ಟ ಆಯಿತು. ಓಕೆ, ದೆನ್ ಹಿಯರ್ ಯಾವ್ಯಾವ ಸಬ್ಜೆಕ್ಟ್ ಕೊಟ್ಟಿರ್ತಾರೆ? OEC ಅಂತಂದರೆ ನೀವು ಮುಕ್ತವಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇರತಕ್ಕಂತಹ ವಿಷಯಗಳು, ಓಪನ್ ಇಲೆಕ್ಟಿವ್ ಚಾಯ್ಸ್ ಅಂತೇಳಿ ಕರಿತೀವಿ. ಎಸ್, ಸೊ ದಿ ಫಸ್ಟ್ ಸಬ್ಜೆಕ್ಟ್, ದಟ್ ಈಸ್ ದಿ ಟೈಟಲ್ ಆಫ್ ದಿ ಸಬ್ಜೆಕ್ಟ್ OE1. ದೆನ್ ಕೌಟಿಲ್ಯಾಸ್ ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ. ಓಕೆ, ನೀವು ಇದನ್ನು ಆಯ್ಕೆ ಮಾಡ್ಕೋಬೋದು. ಇಲ್ಲ ಬೇಡಪ್ಪ, ಮುಂದೆ ಹೋಗ್ತೀವಿ. ಎಸ್, ಹೋಗಿ ಪ್ರೀ ರಿಫಾರ್ಮ್ಸ್ ಇಂಡಿಯನ್ ಎಕಾನಮಿ, ಸುಧಾರಣಾ ಪೂರ್ವ ಭಾರತದ ಆರ್ಥಿಕತೆ. ಎಸ್, ಇದು ಬೇಡಪ್ಪ, ಬೇರೆ ಆಯ್ಕೆ ಮಾಡ್ಕೊಳ್ತೀವಿ. ಮೂರನೇದು ಡೆವಲಪ್ಮೆಂಟ್ ಸ್ಟಡೀಸ್. ಈ ಎಲ್ಲದೂ ಕೂಡ ಈಕ್ವಲ್ ಪ್ರಯಾರಿಟಿ. ಈಕ್ವಲ್ ಪ್ರಯಾರಿಟಿ ಅಂತಂದರೆ ಯಾವುದೋ ತೊಗೋಬೋದು ನೀವು. ವಾರಕ್ಕೆ ಎಷ್ಟು ತಾಸು ಬೋಧನೆ ಮಾಡಬೇಕಪ್ಪ ಅಂತಂದರೆ 3 hours. ಎಷ್ಟು? 3 ಗಂಟೆಗಳ ಕಾಲ ಬೋಧನೆ ಮಾಡಬೇಕು. ಈಕ್ವಲ್ ಟು DSC-I, DSC-I ಆ್ಯಂಡ್ DSC-II. ಓಕೆ, ಅದರಷ್ಟೇ ಬೋಧನೆ. ಎಸ್, ಸೊ ಒಂದು ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಕೌಟಿಲ್ಯನ ಅರ್ಥಶಾಸ್ತ್ರ ಕೂಡ ಬಹಳ ಉಪಯೋಗವಾಗಿರತಕ್ಕಂಥದ್ದು. ಆಮೇಲೆ ಸುಧಾರಣಾ ಪೂರ್ವ ಭಾರತದ ಆರ್ಥಿಕತೆಯೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಡೆವಲಪ್ಮೆಂಟ್ ಸ್ಟಡೀಸ್ having equal priority, but most of the colleges, professors and students and colleges preferring for this one, Sudharana Purva Bharatada Arthikate, because the content is outstanding. Outstanding means it covered by burning aspects, burning topics. Yes, and also helpful for students who are preparing for ಅಪ್ಕಮಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀವು ತಯಾರು ಮಾಡ್ತಿದ್ರಪ್ಪ ಅಂತಂದರೆ ಅದಕ್ಕೂ ಕೂಡ ಅನುಕೂಲ ಆಗ್ತದೆ. ಇದರ ಮೇಲೆ ನಾನು ಕೂಡ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದೇನೆ, ಸುಧಾರಣಾ ಪೂರ್ವ ಭಾರತದ ಆರ್ಥಿಕತೆ ಅಂಥೇಳಿ. ಕನ್ನಡದಲ್ಲಿ ಬರೆದಿದ್ದೇನೆ, ಆಂಗ್ಲ ಭಾಷೆಯಲ್ಲಿ ಈಗ ತುರ್ತಾಗಿ ಏನಪ್ಪ ಅಂತಂದು ಬಿಡುಗಡೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಇನ್ ಇಂಗ್ಲೀಷ್ ಮೀಡಿಯಮ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ದಿಸ್ ವೆರಿ ಸೂನ್. ಓಕೆ, ಐ ವಿಲ್ ಪಬ್ಲಿಷ್ ಇಟ್ ವೆರಿ ಸೂನ್. ಓಕೆ, ಸೊ ದಿಸ್ ಈಸ್ ಹೌ ಕನ್ಸರ್ನ್ ಟು ದಿಸ್ ಒನ್. ಓಕೆ, ಆ್ಯಂಡ್ ದೆನ್ ಹಿಯರ್ remaining aspect, this is major part of this one, and the remaining you can go through this one. Okay, remaining is other credits. Okay, concern to other credits. Okay, and each subject having 3 credits. Okay, then let move to next aspect, that is concerned to proposed scheme of teaching and evaluation for BA basic honors with economics as a major subject. Okay, see friends, here this schedule also very important. Okay, so how it is important is important at the side of the year economics. Okay, component 1, the title of the course basic economics 1, category DSC, teaching hours per week 3 hours, sem and examination not 70 marks, that is 60 marks. Okay, formative assessment not 30, that is 40, total 100 marks, credit 3. Yes, contemporary Indian economy same, this is not 670, 60 marks, 40 marks, total 100, 3 credits. You can select any one of this one. Preferably I suggest that this one, because the content to students available abundantly. You can most of the colleges also selected the development studies, and Kautilya's economics it is also good. Adenu ketta anta ಹೇಳ್ತಾ ಇಲ್ಲ, give it depends upon you. I will prepare the second one. Okay, most for open elective choice. Okay, OEC, it comes under the category of OEC, 3 hours per week, 60 marks for sem and examination, 40 marks for
formative assessment, total 100 marks, credit will become 3. So total 9 credits. Yes. ಓಕೆ ಫ್ರೆಂಡ್ಸ್, ನಿಮಗೆ ಒಂದು ರೂಪುರೇಷೆ ಗೊತ್ತಾಗಿದೆ ಅಂತ ಇಟ್ಕೊಳ್ತೀನಿ. ಓಕೆ ನಿಮ್ಗೆ ಮತ್ತೇನಾದರೂ ಇದರಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ನೀವು ಈ ಕಾಮೆಂಟ್ನಲ್ಲಿ ಹಾಕಿ ಬರೆದು ಕಳಿಸಿ. ಐ ವಿಲ್ ಕ್ಲಾರಿಫೈ ವಿದೌಟ್ ಡಿಲೇ. ಎಸ್, if it is required, I will prepare one more video on this concept, okay, for the assessment process and assigning the marks, and how does marks will be calculated, how the documents will be kept into the well in manner, and what is the task of the students concerned to the or comparatively earlier the assessment process and present assessment process. ಈ ಥರ ಎಲ್ಲ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ್ದಾದ್ರು ಡೌಟ್ ಇದ್ದರೆ ಇಮ್ಮಿಡಿಯೇಟಾಗಿ ಕಮೆಂಟ್ ಮಾಡಿ ತಿಳಿಸಿ. ಐ ವಿಲ್ focus on. Okay, so without delay I will start the discussion on syllabi. Okay friends, DSC I. Okay, now we will first of all focus on DSC I. DSC I ಅನ್ನು ಕುರಿತಾಗಿ ಡಿಸಿಪ್ಲಿನ್ ಕೋರ್ಸ್ ಸಬ್ಜೆಕ್ಟ್ 1. ಎಸ್, ಸಬ್ಜೆಕ್ಟ್ ಏನಿದೆ, ದಟ್ ಈಸ್ ಬೇಸಿಕ್ ಎಕನಾಮಿಕ್ಸ್ 1 ಅಂತ ಹೇಳಿದೆ. ಮೂಲಭೂತ ಅರ್ಥಶಾಸ್ತ್ರ ಅಥವಾ ಮೂಲಭೂತ ಅರ್ಥಶಾಸ್ತ್ರ ಪತ್ರಿಕೆ 1. ಎಸ್, ಇದು ನನ್ನ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಓಕೆ ಆತ್ಮೀಯರೇ, ಸಿ ಹಿಯರ್, ಬಿ ಎ ಆನರ್ಸ್ ಎಕನಾಮಿಕ್ಸ್ ಸೆಮಿಸ್ಟರ್ 1, ಟೈಟಲ್ ಆಫ್ ದಿ ಸಬ್ಜೆಕ್ಟ್ DSC 1.2, that is basic economics 1. Okay, see here, title basic economics, total contact hours 42 hours. Okay, then course credits, that is 3. Formative assessment not 30, that is 40. Duration of the examination not 3 hours, that is 2 hours, because instead of 70 there is only 60 marks. Okay, then these are the some important expected outcomes of the course. You can go through the reading of this aspect. Okay friends, then content of basic economics, total contact hours how much, 42 hours. Okay, unit number 1, it carries basic concepts in economics. Okay, chapter number 1, nature and scope of, the title of this one, nature and scope of economics. Total teaching hours of first chapter how much, 5 hours. Okay, meaning of economics, nature of economics, scope of economics, methods of economics, why study economics. Yes, and now chapter number 2, thinking like an economist. Yes, total teaching hours 4 hours. Then thinking like an economist, then the economist as scientist, the economist as policy advisor, economic policy. Then chapter number 3, economic system. This include 5 hours of teaching time duration, and types of economic activities, organization of economic activities, and circular flow of economic activities, and evolution of present economic system. And also on these 3 chapters there is a practicum. It means you have to practically work on these economic activities. The first one is group discussion on choice problem. Yes, choice problems are many more. Okay, that is maybe basic or maybe any other. And then the second aspect, assignment on types of economic systems. Okay, then unit number 2, total teaching hours 14 hours. Chapter number 4, firms and household. On this chapter we have to discuss how much, 4 hours. It include meaning of firms and household, relationship between firms and household, input markets, output
markets. And then chapter number 5, demand and supply, total teaching hours 5. It includes individual demand, market demand, demand determinants, supply and its determinants, market equilibrium. Okay. Then unit number 6, title, elasticity and its measurement, total teaching hours 5 hours. It includes types of elasticity of demand, price, income and cross elasticities, measurement of elasticity of demand, determinants of elasticity of demand, and again on the above 3 aspects or 3 chapters, the practicum work you have to do as following. Number 1, estimation of demand and supply elasticities. Number 2, solving an equilibrium problem. Yes. And unit number 3, the title of this one, cost and market structure, total discussion hour, contact hour, that is 14 hours. Then chapter number 7, the title of this one, production and cost. Yes, production and cost, total teaching hours 4 hours. Then the subtitles are production function, total cost, marginal production cost, average production cost, revenue functions. Okay. Then chapter number 8, title, accounting and economic costs, total teaching hours 5 hours, cost in the short run and fixed and variable cost, marginal cost, long run average cost and long run marginal cost, then total revenue, marginal revenue and average revenue. Then the last chapter number 9, then market structure, total teaching hours 5 hours. Then it includes markets, perfect and imperfect competition, features of perfect competition, monopoly, oligopoly and monopolistic competition, pricing strategies, and practicum concern to calculation of various costs and comparing them with production concepts. A mini project can be taken up wherever possible. And number 2 is studying the real life pricing mechanism through a project or case studies. Yes friends, these are the chapters concerned to DSC I. Okay, that is basic economics. Okay, now I will move to the next aspect, that is the Kannada version of this one. ಕನ್ನಡ ಅವತರಣಿಕೆಯನ್ನು ಈಗ ಚರ್ಚೆ ಮಾಡೋಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗ ಮೂಲಭೂತ ಅರ್ಥಶಾಸ್ತ್ರ. ಮೂಲಭೂತ ಅರ್ಥಶಾಸ್ತ್ರ ಪತ್ರಿಕೆ 1 ಈ ಕುರಿತಾಗಿ ಈಗ ಚರ್ಚೆ ಮಾಡೋಣ. ಓಕೆ, ಸೊ ಒಟ್ಟು ಬೋಧನಾ ಅವಧಿ 42 ಗಂಟೆಗಳು. ಘಟಕ ಸಂಖ್ಯೆ 1 ಅರ್ಥಶಾಸ್ತ್ರದಲ್ಲಿ ಮೂಲ ಪರಿಕಲ್ಪನೆಗಳು, 14 ತಾಸುಗಳ ಬೋಧನಾವಧಿ. ಅಧ್ಯಾಯ ಸಂಖ್ಯೆ 1 ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, 5 ತಾಸುಗಳ ಬೋಧನಾವಧಿಗೆ. ಇದರಲ್ಲಿ ಅರ್ಥಶಾಸ್ತ್ರದ ಅರ್ಥ, ಅರ್ಥಶಾಸ್ತ್ರದ ಸ್ವರೂಪ, ಅರ್ಥಶಾಸ್ತ್ರದ ವ್ಯಾಪ್ತಿ, ಅರ್ಥಶಾಸ್ತ್ರದ ವಿಧಾನಗಳು, ಅರ್ಥಶಾಸ್ತ್ರವನ್ನು ಏಕೆ ಅಭ್ಯಸಿಸಬೇಕು ಈ ಕುರಿತಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಆಮೇಲೆ ಏನಪ್ಪ ಅಂತಂತಂದರೆ, ಈಗ ಅಧ್ಯಾಯ ಸಂಖ್ಯೆ 2 ಒಬ್ಬ ಅರ್ಥಶಾಸ್ತ್ರಜ್ಞನಂತೆ ಯೋಚಿಸುವುದು, 4 ತಾಸಿನ ಬೋಧನಾವಧಿ. ಒಬ್ಬ ಅರ್ಥಶಾಸ್ತ್ರಜ್ಞನಂತೆ ಯೋಚಿಸುವುದು, ಅರ್ಥಶಾಸ್ತ್ರಜ್ಞ ಒಬ್ಬ ವಿಜ್ಞಾನಿ, ಅರ್ಥಶಾಸ್ತ್ರಜ್ಞ ಒಬ್ಬ ಆರ್ಥಿಕ ನಿರೂಪಕ, ಆರ್ಥಿಕ ನೀತಿ. ಆಮೇಲೆ ಅಧ್ಯಾಯ ಸಂಖ್ಯೆ 3 ಆರ್ಥಿಕ ವ್ಯವಸ್ಥೆ, 5 ತಾಸುಗಳ ಬೋಧನಾವಧಿಗಾಗಿ. ಇದರಲ್ಲಿ ಮುಖ್ಯವಾಗಿ ಆರ್ಥಿಕ ಚಟುವಟಿಕೆಗಳ ಪ್ರಕಾರಗಳು, ಆರ್ಥಿಕ ಚಟುವಟಿಕೆಗಳ ಸಂಘಟನೆ, ಆರ್ಥಿಕ ಚಟುವಟಿಕೆಗಳ ವೃತ್ತಿಯ ಚಲನೆ,
ಆ ಪ್ರಸ್ತುತ ಅರ್ಥವ್ಯವಸ್ಥೆಯ ಉಗಮ ಇವುಗಳನ್ನು ಕುರಿತಾಗಿ ಚರ್ಚೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಅಭ್ಯಾಸ ಮಾಡ್ತಕ್ಕಂಥ ಮೊದಲನೇ ಅಂಶ ಒಂದು ಆರ್ಥಿಕ ಸಮಸ್ಯೆಗಳನ್ನು ಕುರಿತಾಗಿ ಗುಂಪು ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಆಯ್ಕೆ ಏನದಲ್ಲ, ಆ ಚಾಯ್ಸ್ ಪ್ರಾಬ್ಲಮ್ ಆಫ್ ಚಾಯ್ಸ್ ವಿಚ್ ಅರೈಸಸ್ ಇನ್ ದಿ ಎಕನಾಮಿಕ್ಸ್ ಅದನ್ನು ಕುರಿತಾಗಿ ಚರ್ಚೆ ಮಾಡ್ತಾರೆ. ಅರ್ಥಶಾಸ್ತ್ರದಲ್ಲಿ ಆಯ್ಕೆಯ ಸಮಸ್ಯೆ ಹೇಗೆ ಸಂಭವಿಸ್ತದೆ, ಏನನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ವಿಷಯವಾಗಿ ಗುಂಪು ಚರ್ಚೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಅದರ ಬಗ್ಗೆ ಬೇಕಂತಂದ್ರೆ ನಾನು ಮುಂದಿನ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತೇನೆ ದೀರ್ಘವಾಗಿ. ಓಕೆ, ದೆನ್ ಹಿಯರ್ ಆರ್ಥಿಕ ಚಟುವಟಿಕೆ ಪ್ರಕಾರಗಳ ಕುರಿತು ನಿಯೋಜಿತ ಕಾರ್ಯವನ್ನು ನೀಡುವುದು ಅಸೈನ್ಮೆಂಟ್ ವರ್ಕ್ ಅಂತ ಹೇಳಿ ಕರಿತೀವಿ. ಎಸ್, ದೆನ್ ಹಿಯರ್ ನೆಕ್ಸ್ಟ್ ಘಟಕ ಸಂಖ್ಯೆ 2 ಇದು ಬೇಡಿಕೆ, ಪೂರೈಕೆ ಮತ್ತು ಮಾರುಕಟ್ಟೆಗಳನ್ನು ಕುರಿತಾಗಿ ಒಳಗೊಂಡಿದೆ. ಒಟ್ಟು 14 ತಾಸುಗಳನ್ನು ಬೋಧನೆ ಅವಧಿ ಮಾಡಬೇಕಾಗ್ತದೆ. ಅಧ್ಯಾಯ ಸಂಖ್ಯೆ 4 ಉದ್ಯಮಗಳು ಮತ್ತು ಕುಟುಂಬಗಳು 4 ತಾಸಿನ ಬೋಧನಾವಧಿಗಾಗಿ ಉದ್ಯಮಗಳು ಮತ್ತು ಕುಟುಂಬಗಳ ಅರ್ಥ, ಉದ್ಯಮಗಳು ಮತ್ತು ಕುಟುಂಬಗಳ ನಡುವಿನ ಸಂಬಂಧ, ಆದಾನ ಇನ್ಪುಟ್ ಮಾರುಕಟ್ಟೆಗಳು ಅಂತೇಳಿ ಕರಿತೀವಿ, ಉತ್ಪನ್ನ ಔಟ್ಪುಟ್ ಮಾರುಕಟ್ಟೆಗಳು ಅಂತೇಳಿ ಕರಿತೀವಿ. ಆಮೇಲೆ ಅಧ್ಯಾಯ ಸಂಖ್ಯೆ 5 ಬೇಡಿಕೆ ಮತ್ತು ಪೂರೈಕೆಯನ್ನು ಕುರಿತಾಗಿ ಚರ್ಚೆ ಮಾಡ್ತಕ್ಕಂಥದ್ದು 5 ತಾಸಿಗಾಗಿ. ಇದು ಒಳಗೊಂಡಿರ್ತಕ್ಕಂಥ ವಿಷಯ ವಸ್ತು ವೈಯಕ್ತಿಕ ಬೇಡಿಕೆ, ಮಾರುಕಟ್ಟೆ ಬೇಡಿಕೆ, ಬೇಡಿಕೆ ನಿರ್ಧಾರಕಗಳು, ಪೂರೈಕೆ ಮತ್ತು ಅದರ ನಿರ್ಧಾರಕಗಳು, ಮಾರುಕಟ್ಟೆ ಸಮತೋಲನಗಳು. ಓಕೆ, ಇನ್ನು ಅಧ್ಯಾಯ ಸಂಖ್ಯೆ 6 ಸ್ಥಿತಿಸ್ಥಾಪಕತ್ವ ಮತ್ತು ಅದರ ಮಾಪನ. ಒಟ್ಟು ಬೋಧನಾವಧಿ 5. ಒಳಗೊಂಡಿರ್ತಕ್ಕಂಥ ವಿಷಯ ವಸ್ತುಗಳು ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಪ್ರಕಾರಗಳು, ಬೆಲೆ, ಆದಾಯ ಮತ್ತು ಛೇದಕ ಸ್ಥಿತಿಸ್ಥಾಪಕತ್ವ, ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮಾಪನ, ಬೇಡಿಕೆ ಸ್ಥಿತಿಸ್ಥಾಪಕತ್ವದ ನಿರ್ಧಾರಕಗಳು. ಆಮೇಲೆ ಅಭ್ಯಾಸ ಪ್ರಾಕ್ಟಿಕಮ್ ಪ್ರಶ್ನೆಗಳು ಏನಪ್ಪ ಅಂತಂದರೆ ಬೇಡಿಕೆ ಮತ್ತು ಪೂರೈಕೆ ಸ್ಥಿತಿಸ್ಥಾಪಕತ್ವದ ಮಾಪನ ಮಾಡ್ತಕ್ಕಂಥದ್ದು ಒಂದನೇ ಪ್ರಶ್ನೆ. ಎರಡನೇದು ಏನಪ್ಪ ಅಂದ್ರೆ ಸಮತೋಲನ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನೋದನ್ನು ಕುರಿತಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಓಕೆ, ದೆನ್ ಹಿಯರ್ ಘಟಕ ಸಂಖ್ಯೆ 3 ವೆಚ್ಚ ಮತ್ತು ಮಾರುಕಟ್ಟೆಯ ರಚನೆಗಳು 14 ತಾಸುಗಳ ಬೋಧನಾವಧಿಗಾಗಿ. ಅಧ್ಯಾಯ ಸಂಖ್ಯೆ 7 ಉತ್ಪಾದನೆ ಮತ್ತು ವೆಚ್ಚಗಳು. ಒಟ್ಟು 4 ತಾಸಿನ ಬೋಧನಾವಧಿ. ಒಳಗೊಂಡಿರ್ತಕ್ಕಂಥ ವಿಷಯ ವಸ್ತು ಉತ್ಪಾದನಾ ಬಿಂಬಕ, ಒಟ್ಟು ಉತ್ಪಾದನಾ ವೆಚ್ಚ, ಸೀಮಾಂತ ಉತ್ಪಾದನಾ ವೆಚ್ಚ, ಸರಾಸರಿ ಉತ್ಪಾದನಾ ವೆಚ್ಚ, ಆದಾಯದ ಕಾರ್ಯಗಳು. ಆಮೇಲೆ ಅಧ್ಯಾಯ ಸಂಖ್ಯೆ 8 ಲೆಕ್ಕದ ಮತ್ತು ಆರ್ಥಿಕ ವೆಚ್ಚಗಳು 5 ತಾಸುಗಳ ಬೋಧನಾವಧಿ. ಒಳಗೊಂಡಿರ್ತಕ್ಕಂಥ ವಿಷಯಗಳಲ್ಲಿ ಮುಖ್ಯವಾಗಿ ಅಲ್ಪಾವಧಿಯಲ್ಲಿ ವೆಚ್ಚಗಳು, ಸ್ಥಿರ ವೆಚ್ಚಗಳು ಮತ್ತು ಬದಲಾಗುವ ವೆಚ್ಚಗಳು, ಸೀಮಾಂತ ವೆಚ್ಚಗಳು, ದೀರ್ಘಾವಧಿ ಸರಾಸರಿ ಮತ್ತು ಸೀಮಾಂತ ವೆಚ್ಚಗಳು, ಒಟ್ಟು ವರಮಾನ, ಸೀಮಾಂತ ವರಮಾನ, ಸರಾಸರಿ ವರಮಾನಗಳನ್ನು ಕುರಿತಾಗಿ ಚರ್ಚೆ ಮಾಡಬೇಕಾಗ್ತದೆ. ಆಮೇಲೆ ಅಧ್ಯಾಯ ಸಂಖ್ಯೆ 9 ಮಾರುಕಟ್ಟೆ ರಚನೆಗಳನ್ನು ಕುರಿತಾಗಿ. ಇಲ್ಲಿ ಒಟ್ಟು 5 ತಾಸುಗಳ ಬೋಧನಾವಧಿ. ಇದು ಒಳಗೊಂಡಿರ್ತಕ್ಕಂಥ ವಿಷಯಗಳು ಮಾರುಕಟ್ಟೆಗಳು, ಪರಿಪೂರ್ಣ ಮತ್ತು ಅಪರಿಪೂರ್ಣ ಮಾರುಕಟ್ಟೆಗಳು, ಪರಿಪೂರ್ಣ ಮಾರುಕಟ್ಟೆಗಳ ಲಕ್ಷಣಗಳು, ಏಕಸ್ವಾಮ್ಯ, ಕೆಲಜನ ಸ್ವಾಮ್ಯ, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಗಳು ಕುರಿತಾಗಿ ಚರ್ಚೆ ಮಾಡಬೇಕು. ಆಮೇಲೆ ಬೆಲೆ ತಂತ್ರಗಳು ಇದು ಒಳಗೊಂಡಿರ್ತಕ್ಕಂಥ ವಿಷಯ ವಸ್ತು. ಆಮೇಲೆ ಅಭ್ಯಾಸ ವಸ್ತುವಿಗೆ ಸಂಬಂಧಪಟ್ಟಿರುವಂತೆ ಮೊದಲನೇ ಪ್ರಶ್ನೆ ವಿವಿಧ ವೆಚ್ಚಗಳ ಲೆಕ್ಕಾಚಾರ ಮತ್ತು ಉತ್ಪಾದನಾ ಪರಿಕಲ್ಪನೆಗಳೊಂದಿಗೆ ಹೋಲಿಕೆ ಮಾಡ್ತಕ್ಕಂಥ ಸಾಧ್ಯತೆಗೆ ಅನುಗುಣವಾಗಿ ಒಂದು ಕಿರು ಯೋಜನೆಯನ್ನು ಹಮ್ಮಿಕೊಳ್ತಕ್ಕಂಥದ್ದು. ಆಮೇಲೆ ಎರಡನೇದು ಯೋಜನೆ ಅಥವಾ ಸ್ಥಿತಿ ವಿದ್ಯಮಾನದ ಮೂಲಕ ನಿಜ ಜೀವನದಲ್ಲಿ ಬೆಲೆ ಯಂತ್ರವನ್ನು ಅಭ್ಯಸಿಸುವುದು ಅಂತಕ್ಕಂಥದ್ದು. ಈ ರೀತಿಯಾಗಿ ಏನಪ್ಪ ಅಂತಂದರೆ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ನೀವು ರೆಫರೆನ್ಸ್ ಪುಸ್ತಕಗಳನ್ನು ಓದಬೇಕು ಅಂತಂತಂದರೆ ಅಂದರೆ ಆಧಾರ ಗ್ರಂಥಗಳು ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಕೋಹೆನ್ ಎಜೆ ಅಂಥೇಳಿ ಮೈಕ್ರೋ ಎಕನಾಮಿಕ್ಸ್ ಫಾರ್ ಲೈಫ್ ಅಂತಕ್ಕಂಥ ಪ್ರಶ್ನೆ ಇದೆ, ಇದು ಟೈಟಲ್ ಇದೆ, ಇದನ್ನು ನೀವು ನೋಡ್ಕೊಳ್ಬಹುದು. ಆಮೇಲೆ ಕೋಹೆನ್ ಎಜೆ ಇವರು 2015ರ ಎಡಿಷನ್ ಮೈಕ್ರೋ ಎಕನಾಮಿಕ್ಸ್ ಫಾರ್ ಲೈಫ್ ಅಂತಕ್ಕಂಥದ್ದನ್ನು. ಆಮೇಲೆ ನೆಕ್ಸ್ಟ್ ಕೇಸ್ ಕಾರ್ಲ್ ಇ ಆ್ಯಂಡ್ ಫೇರ್ ರೇಸಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥದ್ದು. ಆಮೇಲೆ ಮ್ಯಾಕ್ವಿನ್ ಎನ್ ಆ್ಯಂಡ್ ಗ್ರೆಗೋರಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥ ಪುಸ್ತಕ. ಆಮೇಲೆ ಸ್ಟಿಗ್ಜಿಲ್ ಜೆ.ಇ. ವಲಾಶ್ ಸಿ.ಇ. ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಈ ಕೃತಿಯನ್ನು ನೀವು ನೋಡ್ಬೋದು. ಓಕೆ, ದೆನ್ ಇದೆಷ್ಟೇನಪ್ಪ ಅಂತಂದರೆ DSC-I ಸಂಬಂಧಪಟ್ಟಿರ್ತಕ್ಕಂತಹ ಪಠ್ಯಕ್ರಮ. ಈಗ DSC-II ನೋಡೋಣ. ವಿಷಯ ವಸ್ತು ಏನಿದೆ ಅಂತಂತಂದರೆ
That is, first of all we will discuss on English and later on we will go for Kannada. Yes, semester 1. Yes, contemporary Indian economy. Yes, contact hour 42 hours and credits 3 credits. Formative assessment marks not 30, that is 40. Duration of sem and examination, that is not 3 hours, instead of 3 there are 2 hours only. And summative assessment not 70, that is 60 marks. Okay, so these are the sum of the program or course outcomes. Okay, then content of course, what it includes. Unit number 1, LPG policies, economic reforms and agriculture. Total teaching hours 14 hours. Chapter number 1, recent issues, that is contact hour 4. It includes genesis and impact of LPG, India's population policy, demographic dividend, India's human development in global perspective. Yes. Chapter number 2, urbanization and governance, for 4 hours. It includes urbanization and smart city mission, informal sector, impact of COVID-19 pandemic, Atmanirbhar Bharat Abhiyan. Yes. Chapter number 3, it includes economic reforms and agriculture. Total contact hours 6. On agriculture and WTO, price policy and subsidies, commercialization and diversification, public distribution system, impact of public expenditure on agricultural growth, agrarian crisis, doubling farm income and MGNRGS. Okay, practicum, mini project to be ascertain the impact of pandemic on lives of different sections of the population. Second one, field visit to undertake the agrarian situations. Okay, then unit number 2, title of this one, industry, business, fiscal policy, for 14 hours of contact, 14 hours. And chapter number 4, industrial policy, which includes 4 hours of contact teaching, and new industrial policy and changes, public sector reforms, privatization and disinvestment, and competition policy. Chapter number 5, total contact hours 5 hours, and it includes ease of doing business, performance of MSMEs, role of MSMEs in industrial development, make in India, development of economic and social infrastructure, national monetization pipeline. Okay, the teacher should include the latest policy of the government for the above chapter. Yes. Then chapter number 6, fiscal policy, it includes tax, expenditure, budgetary deficits, and pension and fiscal reforms, and public debt management and reforms, fiscal responsibility and budget management act, GST, fiscal federalism and fiscal consolidation, recommendations of the current finance commission, and practicum is to be considered on many projects to be assess the business climate. Yes. Then unit number 3, monetary policy, foreign trade and investment, for 14 hours of teaching. Then chapter number 7, it includes monetary policy, then it includes organization of India's monetary money market and financial sector reforms, interest rate policy, review of monetary policy of RBI. Chapter number 8, it includes money and capital markets, total contact hours 5, working of SEBI in India, changing role of Reserve Bank of India, commercial banks and development finance institutions, and foreign banks and
non-government financial institutions, then analysis of price behavior in India, anti-reflationary measures, demonetization and its impact. S. Chapter number 9, foreign trade and investment. It includes that India's foreign trade, India balance of payment since 1991, new exchange rate regime, practical and full convertibility, capital account convertibility, FDI trends and patterns, new exim policy, WTO and India, bilateral and multilateral trade agreement and associations, practicum number 1, computation and analysis of wholesale price index, yes, consumer price index, and components and trends, yes. Then group discussion on India's trade policies and trade agreements. Okay, you may refer the following books, that is Brandhan P.K., that is the political economy of development in India. Then Bahaduri Amit, that is a model of development, and Bayer's Terence, that is the state development planning and liberalization. Then Dutt and Rudder and K.P.M. Sundaram 2001 version, that is Indian economy. Yes, you can refer these books. Okay, so let's friends we will discuss on this concept in Kannada version, Kannada ಅನುವಾದ. ಎಸ್, ಒಟ್ಟು 42 ಗಂಟೆಗಳ ಬೋಧನಾವಧಿ. ಘಟಕ ಸಂಖ್ಯೆ 1, LPG ನೀತಿಗಳು, ಅಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ಅದರ ಸಂಬಂಧಪಟ್ಟಿರ್ತಕ್ಕಂಥ ನೀತಿಗಳು, ಆರ್ಥಿಕ ಸುಧಾರಣೆಗಳು ಮತ್ತು ಕೃಷಿ. ಇದರ ಮೇಲೆ 14 ತಾಸಿನ ಬೋಧನಾವಧಿ. ಅಧ್ಯಾಯ ಸಂಖ್ಯೆ 1, ಇತ್ತೀಚಿನ ಸಮಸ್ಯೆಗಳು. ಇದು ಹೊಂದಿರತಕ್ಕಂಥ ಅಂಶಗಳಲ್ಲಿ ಮುಖ್ಯವಾಗಿ LPGಯ ಹುಟ್ಟು ಮತ್ತು ಪರಿಣಾಮಗಳು, ಭಾರತದ ಜನಸಂಖ್ಯಾ ನೀತಿ, ಜನಸಂಖ್ಯೆಯ ಲಾಭಾಂಶ, ಜಾಗತಿಕ ದೃಷ್ಟಿಕೋನದಲ್ಲಿ ಭಾರತದ ಮಾನವಾಭಿವೃದ್ಧಿ. ಅಧ್ಯಾಯ ಸಂಖ್ಯೆ 2, ನಗರೀಕರಣ ಮತ್ತು ಆಡಳಿತ. 4 ತಾಸುಗಳ ಬೋಧನಾವಧಿಗಾಗಿ ನಗರೀಕರಣ ಮತ್ತು ಸ್ಮಾರ್ಟ್ ಸಿಟಿ ಉದ್ದೇಶ, ಅಸಂಘಟಿತ ವಲಯ, ಕೋವಿಡ್-19 ಸಾಂಕ್ರಾಮಿಕದ ಪರಿಣಾಮ, ಆತ್ಮನಿರ್ಭರ್ ಭಾರತ್ ಅಭಿಯಾನ. ಆಮೇಲೆ ಅಧ್ಯಾಯ ಸಂಖ್ಯೆ 3, ಇದು ಒಳಗೊಂಡಿರ್ತಕ್ಕಂಥ ಅಂಶ ಆರ್ಥಿಕ ಸುಧಾರಣೆಗಳು ಮತ್ತು ಕೃಷಿ. ಒಟ್ಟು 6 ತಾಸುಗಳ ಬೋಧನಾವಧಿ. ಕೃಷಿ ಮತ್ತು WTO, ಬೆಲೆ ನೀತಿ ಮತ್ತು ಧನ ಸಹಾಯ, ವಾಣಿಜ್ಯೀಕರಣ ಮತ್ತು ವೈವಿಧ್ಯೀಕರಣ, ಸಾರ್ವಜನಿಕ ವಿತರಣಾ ಪದ್ಧತಿ, ಕೃಷಿ ಬೆಳವಣಿಗೆ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಏನಿದೆ ಎನ್ನುವುದನ್ನು, ಕೃಷಿ ಕ್ಷೀಣಿಕೆಗಳು ಮತ್ತು ಕೃಷಿ ವ್ಯವಹಾರಮಾನ ದ್ವಿಗುಣಗೊಳಿಸುವುದು ಮತ್ತು MGNREGS. ಓಕೆ, ಅಭ್ಯಾಸ ವಸ್ತುವಿನಲ್ಲಿ ಮೊದಲನೇ ಪ್ರಶ್ನೆ, ಸಾಂಕ್ರಾಮಿಕದಿಂದಾಗಿ ವಿವಿಧ ವಲಯಗಳ ಜನರ ಮೇಲೆ ಉಂಟಾದ ಪರಿಣಾಮವನ್ನು ಕುರಿತು ಒಂದು ಕಿರು ಟಿಪ್ಪಣಿ ಮೂಲಕ ಖಚಿತಪಡಿಸಿಕೊಳ್ಳುವುದು. ಎರಡನೇದು, ಕೃಷಿ ಸನ್ನಿವೇಶಗಳನ್ನು ತಿಳಿಯಲು ಕೃಷಿ ಕ್ಷೇತ್ರ ದರ್ಶನ ಮಾಡುವುದು. ಓಕೆ, ಇನ್ನು ಘಟಕ ಸಂಖ್ಯೆ 2, ಇದು ಟೈಟಲ್ ಏನಪ್ಪ ಅಂತಂದರೆ ಕೈಗಾರಿಕೆ ವ್ಯವಹಾರ ಕೋಶೀಯ ನೀತಿ. ಒಟ್ಟು 14 ತಾಸುಗಳ ಬೋಧನಾವಧಿ. ಅಧ್ಯಾಯ ಸಂಖ್ಯೆ 4, ಆಮೇಲೆ ಕೈಗಾರಿಕಾ ನೀತಿಯನ್ನು ಕುರಿತಾಗಿ ಒಟ್ಟು 4 ತಾಸುಗಳ ಬೋಧನಾವಧಿ ಮಾಡಬೇಕಾಗ್ತದೆ. ಆಮೇಲೆ ಇದರ ಒಳಗೊಂಡಿರ್ತಕ್ಕಂಥ ವಿಷಯ ವಸ್ತು, ನೂತನ ಕೈಗಾರಿಕಾ ನೀತಿ ಮತ್ತು ಬದಲಾವಣೆಗಳು. ಆಮೇಲೆ ಸಾರ್ವಜನಿಕ ವಲಯದ ಸುಧಾರಣೆಗಳು, ಖಾಸಗಿ ಮತ್ತು ಹೂಡಿಕೆ ಹಿಂತೆಗೆತ, ಸ್ಪರ್ಧಾ ನೀತಿ ಅಂತಕ್ಕಂಥದ್ದು. ಆಮೇಲೆ ಅಧ್ಯಾಯ ಸಂಖ್ಯೆ 5, ವ್ಯವಹಾರ ಮಾಡುವುದರಿಂದ ಸಿಗುವ ನೆಮ್ಮದಿ. ಆಮೇಲೆ MSMEಗಳ ಕಾರ್ಯಸಾಧನೆ. ಆಮೇಲೆ ಕೈಗಾರಿಕಾ ಅಭಿವೃದ್ಧಿಯಲ್ಲಿ MNCಗಳ ಪಾತ್ರ, ಭಾರತದಲ್ಲಿ ತಯಾರಿಸಿ, ಆರ್ಥಿಕ ಸಾಮಾಜಿಕ ಮೂಲ ಸೌಕರ್ಯ ಅಭಿವೃದ್ಧಿ, ರಾಷ್ಟ್ರೀಯ ನಾಣ್ಯೀಕರಣ ಮಾರ್ಗಗಳು, ಈ ಕುರಿತಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಅಧ್ಯಾಯ ಸಂಖ್ಯೆ 6, ಕೋಶೀಯ ನೀತಿ. ಒಟ್ಟು ಬೋಧನಾವಧಿಗಳು 5. ಆಮೇಲೆ ತೆರಿಗೆ ವೆಚ್ಚ ಆಯವ್ಯಯ ಕೊರತೆಗಳು, ಪಿಂಚಣಿ ಮತ್ತು ಕೋಶೀಯ ಸುಧಾರಣೆಗಳು, ಸಾರ್ವಜನಿಕ ಸಾಲ ನಿರ್ವಹಣೆ ಮತ್ತು ಸುಧಾರಣೆಗಳು, ಕೋಶೀಯ ಹೊಣೆಗಾರಿಕೆಗಳು ಮತ್ತು ಆಯವ್ಯಯ ನಿರ್ವಹಣೆ ಕಾಯ್ದೆ. ಆಮೇಲೆ GST, ಕೋಶೀಯ ಒಕ್ಕೂಟ ವ್ಯವಸ್ಥೆ ಮತ್ತು ಕೋಶೀಯ ಘನೀಕರಣ, ಪ್ರಸ್ತುತ ಹಣಕಾಸು ಆಯೋಗದ ಶಿಫಾರಸುಗಳು. ಅಭ್ಯಾಸ ವಸ್ತುವಿನಲ್ಲಿ ವ್ಯವಹಾರ ಪರಿಸರವನ್ನು ಅಭ್ಯಸಿಸಲು ಒಂದು ಕಿರು ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು. ಆಮೇಲೆ ಘಟಕ ಸಂಖ್ಯೆ 3, ಹಣಕಾಸು ನೀತಿ, ವಿದೇಶಿ ವ್ಯಾಪಾರ ಮತ್ತು ಹೂಡಿಕೆ. ಒಟ್ಟು 14 ತಾಸುಗಳ ಬೋಧನಾವಧಿ. ಅಧ್ಯಾಯ ಸಂಖ್ಯೆ 7, ಟೈಟಲು ಹಣಕಾಸು ನೀತಿ. ಒಟ್ಟು ಬೋಧನಾವಧಿ 3 ತಾಸು. ಆಮೇಲೆ ಏನಪ್ಪ ಅಂತಂದರೆ ಭಾರತದ ಹಣದ ಮಾರುಕಟ್ಟೆಯ ಸಂಘಟನೆ, ಹಣಕಾಸು ವಲಯದ ಸುಧಾರಣೆಗಳು,
ಬಡ್ಡಿ ದರ ನೀತಿ, RBIನ ಹಣಕಾಸು ನೀತಿಯ ವಿಮರ್ಶೆ. ಆಮೇಲೆ ಅಧ್ಯಾಯ ಸಂಖ್ಯೆ N2 ಹಣ ಮತ್ತು ಬಂಡವಾಳ ಮಾರುಕಟ್ಟೆಗಳು 8 ತಾಸುಗಳು ಬೋಧನಾವಧಿಗಾಗಿ ಭಾರತದಲ್ಲಿ ಸೆಬಿಯ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆಯೋ ಅದರ ಕಾರ್ಯಾಚರಣೆಯನ್ನು ಕುರಿತಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಭಾರತೀಯ ರಿಸರ್ವ್ ಬ್ಯಾಂಕಿನ ಪಾತ್ರದಲ್ಲಿ ಬದಲಾವಣೆ ಏನಿದೆ ಅನ್ನೋದನ್ನು. ಆಮೇಲೆ ಏನಪ್ಪ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು, ಅಭಿವೃದ್ಧಿ ಹಣಕಾಸು ಸಂಸ್ಥೆಗಳು, ಆಮೇಲೆ ವಿದೇಶಿ ಬ್ಯಾಂಕುಗಳು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳನ್ನು ಕುರಿತಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಭಾರತದಲ್ಲಿ ಬೆಲೆ ನಡಾವಳಿಗಳ ವಿಶ್ಲೇಷಣೆ, ಹಣದುಬ್ಬರ ನಿಯಂತ್ರಣ ವಿಧಾನಗಳನ್ನು ಕುರಿತಾಗಿ ಚರ್ಚೆ ಮಾಡಬೇಕು. ಆಮೇಲೆ ಅನಾನ್ಯೀಕರಣ ಮತ್ತು ಅದರ ಪರಿಣಾಮಗಳನ್ನು ಕುರಿತಾಗಿಯೂ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಇನ್ನು ಅಧ್ಯಾಯ ಸಂಖ್ಯೆ 9 ವಿದೇಶಿ ವ್ಯಾಪಾರ ಮತ್ತು ಹೂಡಿಕೆ. ಇದರ ಮೇಲೆ ಏನಪ್ಪ ಅಂತ ನಾವು 6 ತಾಸುಗಳ ಕುರಿತಾಗಿ ಬೋಧನೆ ಮಾಡಬೇಕಾಗ್ತದೆ. ಭಾರತದ ವಿದೇಶಿ ವ್ಯಾಪಾರ 1991ರಿಂದ ಭಾರತದ ಪಾವತಿ ಶುಲ್ಕು, ಆಮೇಲೆ ನೂತನ ವಿನಿಮಯ ದರ, ಇದರಲ್ಲಿ ಭಾಗಶಃ ಮತ್ತು ಸಂಪೂರ್ಣ ಪರಿವರ್ತನೀಯತೆ ಅನ್ನೋದನ್ನು ಕುರಿತಾಗಿ ಚರ್ಚೆ ಮಾಡಬೇಕಾಗ್ತದೆ. ಆಮೇಲೆ ಬಂಡವಾಳ ಖಾತೆ ಪರಿವರ್ತನೀಯತೆಯನ್ನು ಕುರಿತಾಗಿ ಚರ್ಚೆ ಮಾಡಬೇಕಾಗ್ತದೆ. FDIನ ಬೆಳವಣಿಗೆಗಳು ಮತ್ತು ಮಾದರಿಗಳನ್ನು ಕುರಿತಾಗಿ ಚರ್ಚೆ ಮಾಡಬೇಕಾಗ್ತದೆ. ನೂತನ ಎಕ್ಸಿಮ್ ನೀತಿ ಮತ್ತು ಬಂಡವಾಳ WTO ಮತ್ತು ಭಾರತವನ್ನು ಕುರಿತಾಗಿ ಚರ್ಚೆ ಮಾಡಬೇಕಾಗ್ತದೆ. ಆಮೇಲೆ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳನ್ನು ಕುರಿತಾಗಿ ಕೂಡ ನಾವು ಚರ್ಚೆ ಮತ್ತು ಸಂಘಗಳ ಕುರಿತಾಗಿ ಚರ್ಚೆ ಮಾಡಬೇಕಾಗ್ತದೆ. ಇನ್ನು ಅಭ್ಯಾಸ ವಿಷಯಕ್ಕೆ ಬಂದಾಗ ಸಗಟು ಬೆಲೆ ಸೂಚ್ಯಂಕ, ಗ್ರಾಹಕ ಬೆಲೆ ಸೂಚ್ಯಂಕ ರಚನೆ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು, ಅಂಗಗಳ ಮತ್ತು ಬೆಳವಣಿಗೆಯ ಕುರಿತಾಗಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 2ನೇ ಅಂಶ ಏನಪ್ಪ ಅಂತಂದರೆ ಭಾರತದ ವ್ಯಾಪಾರ ನೀತಿ ಮತ್ತು ಒಪ್ಪಂದಗಳ ಕುರಿತು ಗುಂಪು ಚರ್ಚೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಚರ್ಚೆ ಮಾಡಲಾಗಿದೆ. ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಆಧಾರ ಗ್ರಂಥಗಳನ್ನು ನೀವು ಇಲ್ಲೇನಪ್ಪ ಅಂತಂದ್ರೆ ಬರ್ಧಾನ್ PK ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು ದಿ ಪೊಲಿಟಿಕಲ್ ಎಕಾನಮಿ ಆಫ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಅಂತಕ್ಕಂಥದ್ದನ್ನು. ಆಮೇಲೆ ಬಹಾದೂರಿ ಅಮಿತ್ ಅಂತಕ್ಕಂಥವ್ರು ಬರೆದಿದ್ದಾರೆ ಎ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಬೈ ಡಿಸ್ಪೋಷನ್ ಅಂತಕ್ಕಂತಹ ಒಂದು ಕೃತಿಯನ್ನು ಓದಬಹುದು. ಬಯರ್ಸ್ ಅವರು ಬರೆದಿರ್ತಕ್ಕಂತಹ ಒಂದು ಏನಪ್ಪ ಅಂದ್ರೆ ದಿ ಸ್ಟೇಟ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಆ್ಯಂಡ್ ಲಿಬರಲೈಸೇಷನ್ ಇನ್ ಇಂಡಿಯಾ, ಡೆಲ್ಲಿ ಪಬ್ಲಿಕೇಶನ್ ಆಗಿದೆ. ಆಮೇಲೆ ದತ್ ರುದರ್ ಆ್ಯಂಡ್ P.M. ಸುಂದರಂ ಸರ್ ಬರೆದಿರ್ತಕ್ಕಂಥದ್ದು ಇಂಡಿಯನ್ ಎಕಾನಮಿ ಕುರಿತಾಗಿ ಚರ್ಚೆಯನ್ನು ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ಒಂದೇನಪ್ಪ ಅಂದ್ರೆ DSC I, DSC IIಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಂಗ್ಲ ಅವತರಣಿಕೆ ಮತ್ತು ಕನ್ನಡ ಅವತರಣಿಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಠ್ಯಕ್ರಮಗಳು. ನೀವೇನಪ್ಪ ಅಂದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡಲಿ, ಪೂರ್ತಿಯಾಗಿ ಏನಪ್ಪ ಅಂತ ನೋಡ್ಕೊಂಡಿರುತ್ತೆ, ಆದರೆ ನಿಮಗೆ ಅನೇಕ ವಿಷಯಗಳು ಗಮನಕ್ಕೆ ಬರ್ತದೆ. ಈಗ ಒಂದು ಮಹತ್ವದ ಒಂದು ಏನಪ್ಪ ಅಂತಂದ್ರೆ ಸೂಚನೆ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. Dear student friends, completely study materials on both papers are available at present from my side, and if you willing to buy it, you can buy with a very minimum price, and if you willing to receive it, you can send your postal address to my WhatsApp number, that is 9964791356. This is my WhatsApp number, and if there is a order more than 10 copies, at that moment the shipping cost will be 0. Okay, shipping cost will be paid from my side. Okay, then here ನೆಕ್ಸ್ಟ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ಈ ಮೇಲಿನ 2 ಪೇಪರ್ಗಳಿಗೆ ಅಂದರೆ DSC I ಮತ್ತು IIಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೂರ್ತಿಯಾಗಿರ್ತಕ್ಕಂತಹ ಅಧ್ಯಯನ ಸಾಮಗ್ರಿ ನಿಮಗೆ ಸಿಗ್ತಾ ಇದೆ. ಆದ್ದರಿಂದ ನಿಮ್ಮ ಅಂಚೆ ವಿಳಾಸವನ್ನು ಏನಪ್ಪ ಅಂತಂದರೆ ವಾಟ್ಸಪ್ ನಂಬರ್ಗೆ 9964791356 ಈ ನಂಬರ್ಗೆ ಕಳಿಸಿದರೆ ಒಂದು ಅತ್ಯಂತ ಕನಿಷ್ಠ ಬೆಲೆಯಲ್ಲಿ ಏನಪ್ಪ ಅಂತಂದ್ರೆ ಅಧ್ಯಯನ ಸಾಮಗ್ರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ 10 ಪ್ರತಿಗಿಂತಲೂ ಹೆಚ್ಚಿಗೆ ನಿಮಗೆ ಆರ್ಡರ್ ಬಯಸಿದ್ದೇ ಆದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಕೂಡ್ಕೊಂಡು ನಿಮಗೆ ಏನಪ್ಪ ಅಂತಂದ್ರೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಸಾರಿಗೆ ವೆಚ್ಚವನ್ನು ಭರಿಸಲಾಗುವುದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ಮೇಲೆ ಹಾಗೇನೇನಪ್ಪ ಅಂತಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಭಾಳಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಪುಸ್ತಕವನ್ನು ಕರ್ನಾಟಕದಾದ್ಯಂತ ಕೊಂಡ್ಕೊಂಡಿದ್ದಾರೆ. ಎಲ್ಲ ಮೈಸೂರು, ಬೆಂಗಳೂರು, ಬೆಳಗಾವಿ ಡಿಸ್ಟಿಕ್ ಎಲ್ಲ ಕಡೆಗೂ ಏನಪ್ಪ ಈ ಒಂದು ಗುಲ್ಬರ್ಗ ಎಲ್ಲ ಯೂನಿವರ್ಸಿಟಿ ಕಡೆಯೂ ಕೂಡ ಈ ಒಂದು ಪುಸ್ತಕ ಪಡ್ಕೊಂಡಿದ್ದಾರೆ, ಓದಿದ್ದಾರೆ, ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಕೂಡ ಪಡೆದಿದ್ದಾರೆ. ಹಾಗೇನೇನಪ್ಪ ಅಂತಂತಂದರೆ ನೀವು ಕೂಡ ಈ ಒಂದು ಪುಸ್ತಕವನ್ನು ಪಡಿಬೇಕಾಗಿತ್ತು ಅಂತಂದರೆ ಅರ್ಥಶಾಸ್ತ್ರವನ್ನು ಒಂದು OEC ಸಬ್ಜೆಕ್ಟ್ ಆಗಿ ಅಂದರೆ ಓಪನ್ ಎಲೆಕ್ಟಿವ್ ಚಾಯ್ಸ್ ಆಗಿ ನೀವು ಪಡ್ಕೊಂಡಿದ್ದೀರಿ ಅಂತಂತಂದರೆ ಈ ಪುಸ್ತಕ ನಿಮಗೆ ಬಹಳಷ್ಟು ಹೆಲ್ಪಿಗೆ ಬರ್ತದೆ ಅಂತಕ್ಕಂಥದ್ರಲ್ಲಿ 2 ಮಾತಿಲ್ಲ. ಅಷ್ಟೇ ಅಲ್ಲ, ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಏನಪ್ಪ ಅಂತಂದರೆ ಅತ್ಯಂತ ಉಪಯುಕ್ತಕಾರಿಯಾಗಿರ್ತಕ್ಕಂತಹ ಒಂದು ಪಠ್ಯಕ್ರಮ. ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆಸ್ಕಿಂಗ್ ಫಾರ್ ದಿಸ್ ಪೇಪರ್ ಇನ್ ಇಂಗ್ಲೀಷ್ ವರ್ಜನ್. ಎಸ್, ವೆರಿ ಸೂನ್ ಐ ವಿಲ್ ಪಬ್ಲಿಷ್ ಇನ್ ಇಂಗ್ಲೀಷ್ ವರ್ಜನ್ ಆಲ್ಸೋ. ಈಗ ಅತ್ಯಂತ ಕಡಿಮೆ ಸಮಯದಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಸೊ ಏನಪ್ಪ ಅಂತಂತಂದರೆ ಇದು ಆ್ಯಸ್ ಪರ್ NEP ಗೈಡ್ಲೈನ್ಸ್ ಪ್ರಕಾರ ರಚನೆ ಆಗಿರ್ತಕ್ಕಂತಹ ಒಂದು ಪಠ್ಯಕ್ರಮ.
ಪುಸ್ತಕ. ಆದ್ದರಿಂದ ಇದನ್ನು ಕೊಂಡುಕೊಂಡು ಅತ್ಯಂತ ಕಡಿಮೆ ಬೆಲೆಗೆ ಏನಪ್ಪ ಅಂದರೆ ಈ ಪುಸ್ತಕ ನಾನು ತಮಗೆ ಸಿಗುವಂತೆ ಮಾಡಿದ್ದೇನೆ. ಸೊ ಏನಪ್ಪ ಅಂತಂದರೆ OEC ಅರ್ಥಶಾಸ್ತ್ರ ಪಡೆದ ವಿದ್ಯಾರ್ಥಿಗಳಿಗಾಗಿ ಸುಧಾರಣಾ ಪೂರ್ವ ಭಾರತ ಆರ್ಥಿಕತೆ ಅಂತಕ್ಕಂಥದ್ದು. ಓಕೆ, ಇಲ್ಲಿದೆ ನೋಡಿ ಟೈಟಲ್, ಸುಧಾರಣಾ ಪೂರ್ವ ಭಾರತದ ಆರ್ಥಿಕತೆ. ಅದೇ ಈ ಒಂದು ಪುಸ್ತಕವನ್ನು ಏನಪ್ಪ ಅಂತಂದರೆ ಪಡ್ಕೊಳ್ಬೇಕು ಅಂತಂತಂದರೆ ಈಗಾಗಲೇ ಏನಪ್ಪ ಅಂದರೆ ಸಾಕಷ್ಟು ಜನ ಕೊಂಡ್ಕೊಂಡಿದ್ದಾರೆ. ಕೆಲವೇ ಪ್ರತಿಗಳು ಕೂಡ ಉಳಿದಿವೆ ನನ್ನ ಬಳಿಗೆ. ಈಗ ಮತ್ತೆ ರೀಪ್ರಿಂಟ್ ಹಾಕಬೇಕು. ಆಮೇಲೆ ಆಸಕ್ತರು ಏನಪ್ಪ ಅಂದರೆ ಇದ್ರ ಬೆಲೆ ಏನಪ್ಪ ಅಂತಂದರೆ ₹110 ಇದೆ. ನೀವೇನಪ್ಪ ಅಂತಂದರೆ ಡಿಸ್ಕೌಂಟ್ ಆಗಿ ಕೇವಲ ಏನಪ್ಪ ಅಂತಂದರೆ ₹80 ಮಾತ್ರ ಕೊಡಲಿಕ್ಕೆ ಆಗ್ತದೆ. ಆಮೇಲೆ ಏನಪ್ಪ ಅಂತಂದ್ರೆ ನೀವು ಯಾರಾದರೂ ನೇರವಾಗಿ ಬಂದು ತೊಗೊಂಡ್ರೆ ₹80 ಇನಫ್. ಮತ್ತು ನೀವು ಇದರ ಒಂದು ಸ್ಥಾನದಲ್ಲಿ ಕಳಿಸ್ಕೊಡ್ಬೇಕು ಅಂತಂದರೆ ₹20 ಏನಪ್ಪ ಅಂತಂದ್ರೆ ಪ್ರತಿ ಪುಸ್ತಕಕ್ಕೆ ಏನಾಗ್ತದೆ ₹20 ಚಾರ್ಜ್ ಆಗುತ್ತೆ. ಒಟ್ಟು ಏನಪ್ಪ ಅಂದ್ರೆ ₹100 ನೀವು ಪಾವತಿ ಮಾಡಬೇಕಾಗ್ತದೆ. ಒಂದು ವೇಳೆ ಏನಪ್ಪ ಅಂದ್ರೆ ಪುಸ್ತಕವನ್ನು ಏನಪ್ಪ ಅಂದ್ರೆ 10 ಜನರಿಗಿಂತಲೂ ಹೆಚ್ಚಿನ ಪ್ರತಿಗಳಿಗೆ ನೀವು ಆರ್ಡರ್ ಕೊಟ್ಟದ್ದೇ ಆದರೆ ನಿಮ್ಮ ಗ್ರಂಥಾಲಯ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಕೂಡಿಕೊಂಡು ಕಂಪ್ಲೀಟ್ಲಿ ಏನಪ್ಪ ಅಂದ್ರೆ ನಿಮಗೆ ಪುಸ್ತಕ ಎಷ್ಟಕ್ಕೆ ಸಿಗ್ತದೆ, ಕೇವಲ ₹80 ಮಾತ್ರ ಸಿಗ್ತದೆ ಅಂತಕ್ಕಂಥದ್ದು ನಾನಿಲ್ಲಿ ತಿಳಿಸ್ಪಡಿಸ್ತಿದ್ದೀನಿ. ಹಾಗೆ ಏನಪ್ಪ ಅಂತಂದರೆ ಪ್ರತಿಗಳಿಗಾಗಿ ಏನಪ್ಪ ಅಂತಂದರೆ ನಿಮ್ಮ ಅಂಚೆ ವಿಳಾಸವನ್ನು ಈಗಾಗಲೇ ನನ್ನ ಮೇಲೆಗೆ ಸ್ಟಡಿ ನೋಟ್ಸ್ಗೆ ಸಂಬಂಧಪಟ್ಟಿರುವಂತೆ ತಿಳಿಸಿರುವಂತೆ ನನ್ನ ವಾಟ್ಸಪ್ ಸಂಖ್ಯೆ ಆಗಿರತಕ್ಕಂಥ 9964791356 ಈ ಸಂಖ್ಯೆಗೆ ನೀವು ಏನಪ್ಪ ಅಂತಂದ್ರೆ ಕಳಿಸಿದ್ದೇ ಆದರೆ ನಿಮಗೆ ಏನಪ್ಪ ಅಂತಂದರೆ ಸ್ಟಡಿ ನೋಟ್ಸನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಆಮೇಲೆ ಹಣದ ಪಾವತಿ ಹೇಗೆ ಮಾಡಬೇಕು ಅಂತಂತಂದರೆ ನನ್ನ ಒಂದು ಫೋನ್ಪೇ ಇದೆ. ಫೋನ್ಪೇಗೆ ಏನಪ್ಪ ಅಂದ್ರೆ ನಂಬರು 9945125378 ಈ ನಂಬರ್ಗೆ ಫೋನ್ಪೇ ಮಾಡಿ ಕೂಡ ಹಣವನ್ನು ಪಾವತಿ ಮಾಡಬಹುದಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದ್ಮೇಲೆ ವಿಡಿಯೋ ಸ್ವಲ್ಪ ದೀರ್ಘ ಆಗಿದೆ, ಬಟ್ ಐ ಥಿಂಕ್ ಇಟ್ ಹ್ಯಾಸ್ ಕವರ್ಡ್ ಮೆನಿ ಮೋರ್ ಆಸ್ಪೆಕ್ಟ್ಸ್. ಯಾಕಂತಂದರೆ ನಾನು ಇದನ್ನು ಯಾವುದು ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಭಾಗಗಳಾಗಿ ಇದನ್ನು ವಿಡಿಯೋವನ್ನು ಮಾಡ್ಬೋದಾಗಿತ್ತು. ಆದರೆ ಏನಾಗಿದೆ ಅಂತಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಒಂದೇ ವಿಡಿಯೋನಲ್ಲಿ ನೀವು ಎಲ್ಲ ಒಂದು ಸಿಲೆಬಸನ್ನು ಅಪ್ಲೋಡ್ ಮಾಡಿದರೆ ನಮಗೂ ಕೂಡ ಅನುಕೂಲ ಆಗುತ್ತೆ, ನೀವು ಬೇರೆ ಬೇರೆ ಮಾಡಿದರೆ ಒಮ್ಮೊಮ್ಮೆ ನೋಡ್ತೀವಿ, ಒಮ್ಮೆ ನೋಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಆಮೇಲೆ ನೋಡಲಿಕ್ಕೆ ಆಗದೇ ಇರತಕ್ಕಂಥ ಇದೆ ಏನೋ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಸಬ್ಸ್ಕ್ರಿಪ್ಷನ್ ಆಗಲಾರ್ದೇ ಇರತಕ್ಕಂಥದ್ದು. ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಯಾವುದೇ ಪೇಮೆಂಟ್ ಮಾಡಬೇಕಿಲ್ಲ, ಫ್ರೀ ಆಫ್ ಕಾಸ್ಟ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೋಟಿಫಿಕೇಷನಲ್ಲಿ ಆಲ್ ಅನ್ನೇ ಇದೆಯಲ್ಲ, ಒಂದು ಬೆಲ್ ಬಟನ್ ಬದಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ಎನೇಬಲ್ ಆಲ್. ಓಕೆ, ಅಟ್ ದಟ್ ಮೂಮೆಂಟ್ ಯು ವಿಲ್ ಬಿ ರಿಸೀವ್ what you call whenever I update new videos simultaneously you will get it. ಓಕೆ, ಅದೇ ಸಮಯದಲ್ಲಿ ನಿಮ್ಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಏನಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ವಿಡಿಯೋವನ್ನು ಸೀನಿಯರ್ ವಿದ್ಯಾರ್ಥಿಗಳು ನೋಡ್ತಾ ಇದ್ರಿ ಅಂತಂತಂದರೆ ಶೇರ್ ಟು ಯುವರ್ ಜೂನಿಯರ್ ಸ್ಟೂಡೆಂಟ್ಸ್, ಜೂನಿಯರ್ classmates and if you are watching this BA1 students, ಪ್ಲೀಸ್ ಶೇರ್ ಅಮಾಂಗ್ ಯುವರ್ ಫ್ರೆಂಡ್ ಸರ್ಕಲ್. ಈ ಒಂದು ವಿಡಿಯೋವನ್ನು ಸೀನಿಯರ್ ವಿದ್ಯಾರ್ಥಿಗಳು ನೋಡ್ತಾ ಇದ್ರಿ ಅಂತಂದರೆ ಜೂನಿಯರ್ಸ್ಗೆ ಕಳಿಸ್ಕೊಡಿ. ಯಾಕಂದರೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಸಿಲೆಬಸ್ ಏನಿದೆ, ಹೇಗಿದೆ ಪ್ಯಾಟ್ರನ್ ಅಂತಕ್ಕಂಥದ್ದು, ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಆಮೇಲೆ ನಿಮ್ಮಲ್ಲೇ ಇದನ್ನು ಶೇರ್ ಮಾಡಿಕೊಂಡು ಚೆನ್ನಾಗಿ ವಿಷಯವನ್ನು ತಿಳ್ಕೊಂಡು ಉತ್ತಮವಾಗಿರ್ತಕ್ಕಂತಹ ಒಂದು ಓದಿನ ಕಡೆಗೆ ಒಂದು ಲಕ್ಷ್ಯವನ್ನು ಕೊಡಿ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಏನಪ್ಪ ಅಂತಂತಂದರೆ ಈ ವಿಷಯ ವಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗೆ ದಯವಿಟ್ಟು ಏನಪ್ಪ ಅಂದ್ರೆ ಕಮೆಂಟ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ. ಕಮೆಂಟ್ ಮಾಡಿದರೆ ಇಟ್ ಈಸ್ ವೆರಿ ಬೆಟರ್. ಎಸ್, ಆ್ಯಂಡ್ ಇಫ್ ಫೌಂಡ್ ಇಟ್ ಈಸ್ ಇನ್ಫಾರ್ಮೇಟಿವ್, ರೈಟ್ ಇನ್ ಕಮೆಂಟ್ ಬಾಕ್ಸ್ ಇನ್ಫಾರ್ಮೇಟಿವ್. ಓಕೆ, ಭಾಳಷ್ಟು ಜನ ಉತ್ತಮವಾಗಿರ್ತಕ್ಕಂಥ ಕಮೆಂಟ್ ಕೂಡ ಬರ್ತಾ ಇದ್ದೀರಿ. ಆಮೇಲೆ ನನಗೂ ಕೂಡ ಬಹಳ ಖುಷಿ ಆಗುತ್ತೆ, ಬಹಳ ಅನುಕೂಲ ಕೂಡ ಆಗಿದೆ. ಯಾಕೆಂದರೆ ನೀವು ಕಮೆಂಟ್ ಮಾಡಿದಾಗ ನನಗೆ ಯಾವುದೋ ಬೇಕು ವಿಷಯ ವಿದ್ಯಾರ್ಥಿಗಳಿಗೆ ಅನ್ನೋದನ್ನು ಅಪ್ಡೇಟ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತಾ ಇದೆ. ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.